5ನೇ ವರ್ಷ ಈ ಸಲ ಮಾಡ್ತಾ ಇರೋದು ಸಾಹೇಬ್ರು. ಅವರು ರಾಮಲಿಂಗಾರೆಡ್ಡಿ ಸಾಹೇಬ್ರು ಈ ಕ್ಷೇತ್ರದ ಅಭಿವೃದ್ಧಿಕಾರರು. ಸತತವಾಗಿ 8 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರ ಒಂದು ಜಯಿಸಿರುವಂತ ಒಂದು ಸಂದೇಶ ಏನಂದ್ರೆ ಅವ್ರು ಮಾಡಿರುವಂತ ಅಭಿವೃದ್ಧಿಗೋಸ್ಕರನೇ ಸಾಹೇಬ್ರು 8 ಬಾರಿ ಗೆದ್ದಿದ್ದಾರೆ. ಬಹಳ ಸರಳ ವ್ಯಕ್ತಿ. ಈ ಭಾಗದಲ್ಲಿ ಅವರು ಪ್ರತಿಯೊಬ್ಬ ನಾಗರಿಕರಿಗೂ ಸಾಹೇಬರು ಗೊತ್ತಿದೆ. ಈಗ ಯಾವ ರೀತಿ ಮಹಾರಾಜರ ಫೋಟೋ ಇಡ್ತಾರೋ ಆ ತರ ನಮ್ಮ ಸಾಹೇಬರದು ಕೂಡ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಅವರು ಪೂಜಿಸುವಂತ ಒಂದು ವ್ಯಕ್ತಿಯಾಗಿದ್ದಾರೆ. ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಸಚಿವರು. ನೀವೇ ನೋಡಿರ್ತೀರಾ, ದೇವಸ್ಥಾನಗಳೆಲ್ಲಾನು ಸ್ವಲ್ಪ ಹಾಳಾಗಿರುವಂತದ್ದು, ಪೂಜಾರಿಗಳಿಗೆ ಅವ್ರಿಗೆ ಅನುದಾನಗಳು ಕೊಡುವಂತದ್ದು, ಸಾರಿಗೆಯಲ್ಲಿ ಅವ್ರಿಗೆ ಎಲ್ಲ ಡ್ರೈವರ್ಸ್ ಆಗಿರ್ಬೋದು, ಅಲ್ಲಿ ಸಿಬ್ಬಂದಿಗಳಾಗಿರ್ಬೋದು, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮತ್ತೆ ಅವರಿಗೆ ಒಂದು ಒಳ್ಳೆ ಏನಾದ್ರು ಸ್ಕೀಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಇತ್ತೀಚೆಗೆ ಅವರು ಸಾಹೇಬರು 14,000 ಎಕರೆಯನ್ನ ಅವರು ಸರ್ಕಾರ ವಶಕ್ಕೆ ತಗೊಂಡು ಅದಕ್ಕೆ ಖಾತೆ ಕಂದಾಯಗಳನ್ನ ಮಾಡಿಸಿ ಭದ್ರತೆಯನ್ನ ಮಾಡಿದಂತವ್ರು ಏಕೈಕ ಸಚಿವರು. ಮುಜರಾಯಿ ಅಂದ್ರೇನೆ ಬೇಡ ಅಂತ ಇದ್ದವರು, ಅದರಲ್ಲಿ ವಿಶೇಷವಾಗಿ ನಮ್ಮ ಸಾಹೇಬರು ತಗೊಂಡ್ಮೇಲೆ ಈಗ ಮುಜರಾಯಿಗೆ ಹೆಚ್ಚು ಪ್ರಸಿದ್ಧ ಬರುವಂತ ಒಂದು ಸಂದೇಶವನ್ನ ಮಾಡಿದಂತವ್ರು ನಮ್ಮ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು. ಇಡೀ ನೀವು ನೋಡಿರ್ಬೋದು ಕಾಲದಿಂದ ಮುಜರಾಯಿ ಅಂದ್ರೆ ತಗೊಂಡ್ರೆ ನಮ್ಗೆ ಬೇಡ ಅನ್ನೋರು. ಇವಾಗ ಇನ್ ಮುಂದಕ್ಕೆ ನೋಡಿ ಮುಜರಾಯಿನೇ ಬೇಕು, ಸಿಎಂಗಿನ ಮುಜರಾಯಿನೇ ಬೇಕು ಅನ್ನೋ ಅಂತ ಒಂದು ಕಾಲ ಬರ್ತದೆ. ಆ ರೀತಿ ಒಂದು ಮಾದರಿಯಾಗಿ ನಮ್ಮ ಸಾಹೇಬರು ಇವತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಈ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಈ 75-76 ವರ್ಷ ಆಗಿದ್ರು ಸಾಹೇಬರು ಇವಾಗಲೂ ಯುವಕರ ತರ ಓಡಾಡ್ತಾ ಇದ್ದಾರೆ. ನಾವು ಈ ಒಂದು ಆಡುಗೋಡಿ ವಾರ್ಡಲ್ಲಿ ನಾವು ವಿಶೇಷ ಏನ್ ಮಾಡಿದೀವಿ ಅಂದ್ರೆ, ನಮ್ಮ ಸಂಕ್ರಾಂತಿದು ಎಲ್ಲ ಒಂದು ರಂಗೋಲಿ ಕಾಂಪಿಟೇಷನ್ ಇತ್ತು. 14 ಸಂಕ್ರಾಂತಿ ಹಬ್ಬ ದೇವಸ ಪೂರ್ತಿ ಮಾಡ್ತಾರೆ. ಅದರಲ್ಲಿ ನಮ್ಮ ಸಾಹೇಬರು ರಾಮಲಿಂಗಾರೆಡ್ಡಿ ಅವರು ಏನಂತ ಹೇಳಿದ್ರೆ, 4 ವರ್ಷದಿಂದ ಸತತವಾಗಿ ಈ ಹಬ್ಬ ಆಚರಣೆ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಹೇಳ್ಬಿಟ್ಟು ಅಷ್ಟು ಜನಕ್ಕೂ 8 ಕಡೆ 8 ವಾರ್ಡಲ್ಲಿ ಒಂದು ವಾರ್ಡಲ್ಲಿ 4 ಕಡೆ ಮಾಡ್ಕೊಂಡ್ ಬರ್ತಾ ಇದ್ರು. ಈ ಸರಿ ಸ್ವಲ್ಪ ಕಾಲ್ ಪ್ರಾಬ್ಲಮ್ ಆಪರೇಷನ್ ಆಗಿರೋದ್ರಿಂದಾಗಿ ಒಂದು ವಾರ್ಡ್ ಒಂದೇ ಕಡೆ ಒಂದು ವಾರ್ಡ್ ಒಂದೇ ಕಡೆ ಮಾಡ್ತಾ ಇರೋದು. ಅದರಿಂದಾಗಿ ಒಂದು ಕಡೆ ಮಾಡಿದ್ರೆ ಕೂಡ ನಾವು ಈ 8th ಬ್ಲಾಕ್ ಅಂತ ಹೇಳಿದ್ರೆ ನಾವು ಪ್ಯಾಟೆಲ್ ರಾಜ್ ಅವರು, ಆಮೇಲೆ ನಮ್ಮ ಹೇಮಂತ್ ಅವರು, ಹಂಗೆ ಬಂದ್ಬಿಟ್ಟು ನಮ್ಮ ರಾಜಧಾನಿ ನಗರದಲ್ಲಿ ಒಂದು 40-50 ಜನ ಮುಖಂಡರು ಇದ್ದಾರೆ. ಎಲ್ಲರೂ ಸೇರಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ವು. ಅಂದ್ರೆ ಆಡುಗೋಡಿ 8 ವಾರ್ಡ್ಗಳಲ್ಲಿ ತುಂಬಾನೇ ವಿಜೃಂಭಣೆಯಿಂದ ಹೋದ್ ವರ್ಷ ಮಾಡಿದ್ವಿ. ಸಾಹೇಬ್ರು ರಾಮಲಿಂಗಾರೆಡ್ಡಿ ಸಾಹೇಬ್ರ ಮಂಡಿ ಆಪರೇಷನ್ ಆಗಿರೋದು ತಮ್ಗೆಲ್ಲ ಗೊತ್ತಿದೆ. ಆದ್ರಿಂದ ಅವ್ರು ಎಲ್ಲೂ ಜಾಸ್ತಿ ಓಡಾಡಕ್ ಆಗಲ್ಲ ಅಂತ ವಾರ್ಡ್ ಅಲ್ಲಿ ಒಂದೇ ಒಂದು ನಮ್ಮ ಕೋರ್ಮಂಗಲ 8 ಬ್ಲಾಕ್ ಅಲ್ಲಿ ಮಾಡಿದ್ವಿ. ಇವತ್ತಿನ ದಿವಸ ಭಾರಿ ಯಶಸ್ವಿಯಾಗಿ ಈ ರಂಗೋಲಿ ಸ್ಪರ್ಧೆಯಲ್ಲಿ ಒಂದು 11 ಜನ ವಿನ್ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದು ಪ್ರೈಸ್ಗಳು ಕೊಟ್ಟು, ಮತ್ತೆ ನಮ್ಮ ಸಂಸ್ಕೃತಿಕವಾಗಿ ನಮ್ಮ ಸಂಕ್ರಾಂತಿನ ಯಾವ ರೀತಿನಲ್ಲಿ ಹೆಣ್ಮಕ್ಳೆಲ್ಲ ಸೇರಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದು ತುಂಬಾನೇ ಖುಷಿ ಕೊಡ್ತು ನಮ್ಗೆಲ್ಲ. ಸಾಹೇಬ್ರು ಅವರು ಮಿಸ್ಸಸ್ ಮತ್ತೆ ಅವ್ರ ಮಗಳು ಸೌಮ್ಯ ರೆಡ್ಡಿ ಎಲ್ರು ಬಂದು ತುಂಬಾನೇ ಖುಷಿ ಬಿದ್ದು ಹೋದ್ರು.